ಮಹೇಂದ್ರ ಬುಲೆರೋ ಇದು ಒಂದು ಎಂತಹ ಗಾಡಿ ಅಂದ್ರೆ ಕಳೆದ 10-15 ವರ್ಷದಿಂದ ಇದಕ್ಕೆ ಕಾಂಪಿಟೇಟರ್ಗಳೇ ಇಲ್ಲ. ಇಂಥ ಮಹೇಂದ್ರ ಬುಲೆರೋಗೆ ಸ್ವಲ್ಪ ಡಿಫೆಂಡರ್ ಲುಕ್ ಕೊಟ್ಟರೆ ಹೇಗಿರುತ್ತೆ? ಈಗಂತೂ ಮಹೇಂದ್ರ ಕಾರ್ ತಯಾರಿಸುವ ರೀತಿ ನೋಡಿದ್ರೆ ಬೇರೆ ಕಂಪನಿಗಳಿಗೆ ನಡುಕಾನೆ ಸ್ಟಾರ್ಟ್ ಆಗುತ್ತೆ. ಸ್ಕಾರ್ಪಿಯೋ ಎನ್ ಆಗಿರ್ಲಿ, XCV700 ಆಗಿರ್ಲಿ, ಥಾರ್ ರಾಕ್ಸ್ ಆಗಿರ್ಲಿ, ಥಾರ್ ಆಗಿರ್ಲಿ, ಎಲೆಕ್ಟ್ರಿಕಲ್ ಕಾರ್ ಆಗಿರ್ಲಿ, ಇಂಥ ಹಲವಾರು ಕಾರ್ ಲಾಂಚ್ ಮಾಡಿದ್ರು ಯಾವ ಫ್ಲಾಪ್ ಆಗಿಲ್ಲ. ಅದರಲ್ಲೂ ಸ್ಕಾರ್ಪಿಯೋ ಎನ್ ಅಂತೂ ಟಾಪ್ ಸೆಲ್ಲಿಂಗ್ ಕಾರ್ ನಲ್ಲಿ ಒಂದಾಗಿದೆ. ಅದಕ್ಕಾಗಿ ಮಹೇಂದ್ರದ ನೆಕ್ಸ್ಟ್ ಟಾರ್ಗೆಟ್ ಡಿಫೆಂಡರ್, ಅಂದ್ರೆ ಡಿಫೆಂಡರ್ ಲುಕ್ ಕೊಡೋ ಬುಲೆರೋನ ತಯಾರಿಸುವುದು. ಈಗ ನೀವೆಲ್ಲ ವೈರಲ್ ಬುಲೆರೋ ಫೋಟೋ ನೋಡಿರಬಹುದು. ಅದ್ರ ಜೊತೆಗೆ ಕೆಲವು AI ಫೋಟೋಗಳನ್ನ ಯೂಸ್ ಮಾಡಿ ನ್ಯೂ ಬುಲೆರೋ ಲಾಂಚ್ ಆದ್ರೆ ಯಾವ ರೀತಿಯಾಗಿರುತ್ತೆ ಮತ್ತು ಅದರ ಪ್ರೈಸ್ ರೇಂಜ್ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋ ಚಾಲೂ ಮಾಡೋಣ ಬನ್ನಿ. ಮಹೇಂದ್ರ ಬುಲೆರೋ ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಟೈರ್ 1, ಟೈರ್ 2 ಸಿಟಿಗಳಲ್ಲಿ ಮಾತ್ರ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದಕ್ಕಾಗಿ ಈಗ ಇದು ಹೊಸ ಲುಕ್ ನೊಂದಿಗೆ ಸಿಟಿಗಳಲ್ಲೂ ಪ್ರವೇಶ ಮಾಡೋದಕ್ಕೆ ಹೊರಟಿದೆ. ಇಲ್ಲಿ ಕೆಲವು ಟೆಸ್ಟಿಂಗ್ ಮಾಡುವಾಗ ತೆಗೆದಿರುವ ಫೋಟೋಗಳನ್ನು ನೀವು ನೋಡಬಹುದು. ಇಲ್ಲಿ ಮುಂದ್ಗಡೆ ಫ್ರಂಟ್ ಸೈಡ್ ನೋಡೋದಾದ್ರೆ ಇಲ್ಲಿ ರೌಂಡ್ ಹೆಡ್ ಲ್ಯಾಂಪ್ ಅನ್ನ ನೀವು ನೋಡಬಹುದು. ಯಾವ ರೀತಿ ತಾರ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತಲ್ಲ ಅದೇ ರೀತಿ ಇಲ್ಲಿ ಹೆಡ್ ಲ್ಯಾಂಪ್ ಅನ್ನ ನೋಡಬಹುದು. ಮಧ್ಯದಲ್ಲಿ ಗ್ರಿಲ್ ಅಷ್ಟೊಂದು ಏನ್ ದೊಡ್ಡದಾಗಿಲ್ಲ, ಸಣ್ಣದಾದ ಗ್ರಿಲ್ ಗಳನ್ನು ನೋಡಬಹುದು. ಯಾವ ರೀತಿಯಾಗಿ ಸ್ಕಾರ್ಪಿಯೋ ಎನ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತಲ್ಲ ಅದೇ ರೀತಿ ಹೋಲುತ್ತೆ, ಆದ್ರೆ ಅದಕ್ಕಿಂತ ಕಮ್ಮಿನೇ ನೋಡ್ಲಿಕ್ಕೆ ಸಿಗುತ್ತೆ. ಕೆಳಗಡೆ ಏರೋ ಡೈನಾಮಿಕ್ಸ್ ಸಲುವಾಗಿ ಸಣ್ಣದಾಗಿರುವ ವೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ನೋಡೋದಕ್ಕೆ ಇದು ಸ್ವಲ್ಪ ಬಲ್ಕಿಯಾಗಿ ಅನಿಸುತ್ತೆ, ದೊಡ್ಡದಾಗಿ ಬಾಕ್ಸಿ ಟೈಪ್ ಡಿಸೈನ್ ಅಂತೂ ಇದು ಕಾಣಿಸುತ್ತೆ. ಇದಾದ ನಂತರ ಸೈಡ್ ಪ್ರೊಫೈಲ್ ದಲ್ಲಿ ಫೋಟೋ ನೋಡೋದಾದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ XCV700 ದಲ್ಲಿ ಯಾವ ರೀತಿಯಾಗಿ ಫ್ಲಶ್ ಡೋರ್ ಹ್ಯಾಂಡಲ್ ಇದರಲ್ಲೂ ಸಹ ನೋಡಬಹುದು. ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೈಡ್ ಪ್ರೊಫೈಲ್ ದಲ್ಲಿ ಬುಲೆರೋ ನಿಯೋ ತರಾನೇ ಕಾಣಿಸುತ್ತೆ, ಅಷ್ಟೊಂದೇನು ವ್ಯತ್ಯಾಸ ನೋಡ್ಲಿಕ್ಕೆ ಸಿಗುವುದಿಲ್ಲ. ಆದ್ರೆ ಯಾವ ರೀತಿಯಾಗಿ ಡಿಸೈನ್ ಇದೆ ಅದು ಮ್ಯಾಟರ್ ಆಗುತ್ತೆ. ಅಂದಾಜು ಈ ಗಾಡಿನ ವೀಲ್ ಬೇಸ್ ನೋಡಿದ್ರೆ 190 to 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಸಿಗಬಹುದು ಅಂತ ಅನ್ಸುತ್ತೆ. ಸೈಡ್ ಪ್ರೊಫೈಲ್ ನಲ್ಲಿ ಅಷ್ಟೊಂದೇನು ಡಿಫರೆನ್ಸ್ ಏನ್ ಕಾಣ್ತಾ ಇಲ್ಲ. ಇಲ್ಲಿ ಡಿಸೈನ್ ಯಾವ ರೀತಿಯಾಗಿದೆ ಅನ್ನೋದನ್ನ ಲಾಂಚ್ ಆದ ಬಳಿಕನೇ ಗೊತ್ತಾಗೋದು. ಹಿಂದ್ಗಡೆ ನೋಡಿದ್ರೆ ಸೇಮ್ ಡಿಫೆಂಡರ್ ಯಾವ ರೀತಿಯಾಗಿ ಫ್ಲಾಟ್ ಇದೆಯಲ್ಲ ಅದೇ ರೀತಿ ಇಲ್ಲೂ ಸಹ ಫ್ಲಾಟ್ ಇರೋ ರೀತಿಯಲ್ಲಿ ನೀವು ಇಮೇಜ್ ಅನ್ನ ನೋಡಬಹುದು. ಇಲ್ಲಿ ಡಿಫೆಂಡರ್ ನ ಫೋಟೋ ನೋಡಿ ಮತ್ತೆ ಬುಲೆರೋ ಈಗ ತೆಗೆದಿರುವ ಬುಲೆರೋ ಫೋಟೋ ನೋಡಿ ಇವೆರಡು ನೋಡ್ಲಿಕ್ಕೆ ಒಂದೇ ತರಾನೇ ಅನ್ಸುತ್ತೆ. ಆದ್ರೆ ಒಳಗಡೆ ಡಿಸೈನ್ ಮತ್ತು ಲೈಟ್ ಎಲಿಮೆಂಟ್ ಗಳು ಯಾವ ರೀತಿಯಾಗಿದೆ ಅನ್ನೋದು ಸಹ ಇಲ್ಲಿ ಮ್ಯಾಟರ್ ಆಗುತ್ತೆ. ಓವರ್ ಆಲ್ ಹೊರಗಡೆಯಿಂದ ನೋಡೋದಾದ್ರೆ ಒಂದು ಬಾಕ್ಸಿ ರೀತಿ ದೊಡ್ಡದಾದ SUV ಅನ್ನ ಇವರ ಲಾಂಚ್ ಮಾಡ್ತಾರೆ ಅನ್ಸುತ್ತೆ. ಇದಾದ ನಂತರ ಒಳಗಡೆ ಸ್ಕಾರ್ಪಿಯೋ ಏನ್ ರೀತಿ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸ್ಟೀರಿಂಗ್ ವೀಲ್ ದಲ್ಲಿ ಏನ್ ಚೇಂಜಸ್ ನೋಡ್ಲಿಕ್ಕೆ ಸಿಗುವುದಿಲ್ಲ ಅನ್ಕೊಂಡಿದೀನಿ. ಇದನ್ನ ಬಿಟ್ರೆ ಕಾಮನ್ ಫೀಚರ್ ಗಳಾದ ವೈರ್ಲೆಸ್ ಚಾರ್ಜರ್, ಟಚ್ ಸ್ಕ್ರೀನ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಕಪ್ ಹೋಲ್ಡರ್ ಇವೆಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಆದ್ರೆ ಇದರಲ್ಲಿ ಸನ್ರೂಫ್ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಅದೇ ರೀತಿ ವೆಂಟಿಲೇಟೆಡ್ ಸೀಟ್ಸ್ ಇದರಲ್ಲಿ ಇರೋದಿಲ್ಲ ಅನ್ಸುತ್ತೆ. ಇದಾದ ನಂತರ ಇದರ ಪ್ರೈಸ್ ರೇಂಜ್ ಕಡೆ ಬರೋದಾದ್ರೆ 10 ರಿಂದ 15 ಲಕ್ಷ ತನಕ ಇರಬಹುದು ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಈ ಮಿನಿ ಡಿಫೆಂಡರ್ ಬಗ್ಗೆ ರಿವ್ಯೂ. ಮುಂದೆ ಲಾಂಚ್ ಆದಾಗ ಇದರ ಪೂರ್ತಿ ಡೀಟೇಲ್ಸ್, ಡಿಸೈನ್ ಮತ್ತೆ ಯಾವ ರೀತಿಯಾಗಿದೆ ಎಲ್ಲದರ ಬಗ್ಗೆ ಒಂದು ಮುಂದೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಈ ಡಿಫೆಂಡರ್ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಸಹ ತಿಳಿಸಬಹುದು. ಥ್ಯಾಂಕ್ ಯು.